ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಕೇಳ್ತಾ ಇದ್ರಿ, ಹಾಗೆ ನಾನು ತುಂಬ ಹೇಳ್ತಾ ಇದ್ದೆ ನನ್ನ ಲೇಬರ್ ಸ್ಟೋರಿ ಹೇಳ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳಿ. ಸೊ ಏನು ಗೊತ್ತಾ ಫ್ಯಾಕ್ಟ್, ಆ್ಯಕ್ಚುಲಿ ನಮ್ಮ ಅಕ್ಕಂದ್ರಿಗೆಲ್ಲ ಇವಾಗ ಕೇಳಿದ್ರೆ ನಾನು, ಅಕ್ಕ ನಿಮ್ಗೆ ಆ ನೋವಾಗಿತ್ತಾ ಈ ನೋವಾಗಿತ್ತಾ, ಹಂಗೆ ಹೆಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಮ್ಯಾನೇಜ್ ಹೆಂಗೆ ಮಾಡಿದ್ರಿ ಇದೆಲ್ಲ ಕೇಳಿದ್ರೆ ಅವಾಗೇನೋ ದಿವ್ಯ ಇವಾಗ ಮರ್ತೋದ್ವಿ ಅಂತ ಹೇಳಿ ಹೇಳ್ತಾರೆ ಅಲ್ವಾ. ನೀವು ಯಾರಾದ್ರೂ ಕೇಳಿ ಮರ್ತೋದ್ವಿ ಅಂತ ಹೇಳಿರ್ತಾರೆ. ಸೊ ನನಗೂ ಹಂಗೆ ಅನ್ನಿಸ್ತು, ಇನ್ನೂ ತುಂಬ ದಿನ ಬಿಟ್ಬಿಟ್ರೆ ನಾನು ನನ್ನ ಲೇಬರ್ ಸ್ಟೋರಿನ ಮರೆತು ಬಿಡ್ತೀನಿ ಅಂತೇಳಿ ಮರೆಯೋದಕ್ಕಿಂತ ಮುಂಚೆನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಲಿಟ್ಲ್ ಬಿಟ್ ಸ್ವಲ್ಪ ಲೇಟ್ ಆಯಿತು, ಇಟ್ಸ್ ಓಕೆ, ಕ್ಷಮಿಸಿ ನನ್ನ, ಓಕೆನಾ. ಆ್ಯಂಡ್ ಇವತ್ತು ನನ್ನ ಲೇಬರ್ ಸ್ಟೋರಿನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಸ್ಟೋರಿ ನಿಮಗೆ ಕವರ್ ಆಗುತ್ತೆ ಖಂಡಿತ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಆದರೆ ಕೆಲವೊಂದಿಷ್ಟು ಪಾಯಿಂಟ್ಸ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಏನು ಸಿಗಬಹುದು ನಿಮಗೆ ಈ ಒಂದು ಸ್ಟೋರಿಲಿ ಅಂತೇಳಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳೋದು ಖಂಡಿತ, ನಾನು ನೋಟ್ ಡೌನ್ ಮಾಡ್ಕೊಳ್ಳೋದು ಏನಾದರೂ ಇತ್ತು ಅಂತಂದರೆ ಅದನ್ನು ನೋಟ್ ಡೌನ್ ಮಾಡಿನೇ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ನಾನು ಕೂಡ ಕಲಿತಾ ಇರ್ತೀನಿ. ಸೊ ಆ್ಯಕ್ಚುಲಿ ಹೆಂಗೆ ರೆಡಿ ಆಗಬೇಕು ಡೆಲಿವರಿ ಬಂದಾಗ, ಹೆಂಗೆ ಅದನ್ನು ಅಕ್ಸೆಪ್ಟೆನ್ಸಿ ಮಾಡಿ ರೆಡಿ ಆಗಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸಿಗುತ್ತೆ. ಆ್ಯಂಡ್ ಸಿಂಪ್ಟಮ್ಸ್, ಡೆಲಿವರಿಗಿಂತ ಮುಂಚೆ ನನಗೇನು ಅಂದರೆ, ಇವಾಗ ನಾನೇನು ಡಾಕ್ಟರ್ ಅಲ್ಲ ಆ್ಯಂಡ್ ನಾನೇನು ಪರ್ಫೆಕ್ಟ್ ಅಲ್ಲ, ನನಗಾಗಿರೋಂಥ 3 ಡೆಲಿವರಿಲಿ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ಮಾತ್ರ ಶೇರ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ನನ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನನ್ನ ಒಪಿನಿಯನ್ಸ್ ಆಗಿರುತ್ತೆ. ಅದು ಬಿಟ್ಟರೆ ನಿಮಗೂ ಹೀಗೆ ಆಗಬೇಕು ಅಂತ ಖಂಡಿತ ಇಲ್ಲ, ಮುಂಚೆನೇ ಹೇಳ್ತಾ ಇದ್ದೀನಿ. ಬಿಕಾಸ್ ಒಬ್ರಿಗಿಂತ ಇನ್ನೊಬ್ರಿಗೆ ಹಲವಾರು ಡಿಫ್ರೆನ್ಸಸ್ ಇರುತ್ತೆ. ಸೊ ಅಂಥದ್ರಲ್ಲಿ ಕೆಲವೊಂದಷ್ಟನ್ನು ನೀವೇ ಅರ್ಥ ಮಾಡ್ಕೊಳ್ಳಿ, ಕೆಲವೊಬ್ರಿಗೆ ಯೂಸ್ ಆಗ್ಬೋದು ಅಂತೇಳಿ ಶೇರ್ ಮಾಡ್ತಿದ್ದೀನಿ. ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಟೈಮಿಂಗ್ಸ್, ನಾನು ಯಾವಾಗ ಹೋದೆ, ನಂದು ಏನೇನು ಕತೆ ಆಯಿತು, ಸ್ಟೋರಿ ಏನೇನೆಲ್ಲ ಆಯಿತು ಅಂತೇಳಿ. ಆ್ಯಂಡ್ ನಾನು ಹೇಗೆ ಕಂಟ್ರೋಲ್ ಮಾಡಿದೆ ಆ್ಯಕ್ಚುಲಿ. ಸೊ ನನಗೂ ಕೂಡ ಒಂದು ಟಿಪ್ಸ್ ಗೊತ್ತಿತ್ತು, ಆ ಪೇನ್ಸ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತೇಳಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಡೆಲಿವರಿ ಆದಮೇಲೆ ರಿಲೀಫ್ ಹೆಂಗಿರುತ್ತೆ ಅಂತ ಹೇಳಿ, ಹಾಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಹೇಗೆ ರೆಡಿ ಆಗಬೇಕು ನಾವು ಅಂತೇಳಿ ಗೊತ್ತಾಗುತ್ತೆ. ಆ್ಯಂಡ್ ಅದೆಲ್ಲದರ ನಡುವೆ ಒಂದೇ ಒಂದು ಮಿಸ್ಟೇಕ್, ಜಸ್ಟ್ ಒಂದು ಸಿಂಪಲ್ ಮಿಸ್ಟೇಕಿಂದ ನನ್ನ ಡೆಲಿವರಿ ಯಾಕೆ ಹಂಗಾಯಿತು, ಯಾಕಷ್ಟು ಸ್ಟ್ರೆಸ್ ಆಗಿಬಿಡ್ತು ಅಂತ ಹೇಳಿ ಶೇರ್ ಮಾಡ್ಕೊತೀನಿ. ಸೊ ಇದಿಷ್ಟು ನನ್ನ ಕಥೆಯಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಅನಿಸುತ್ತೋ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡಿ, ಬಿಕಾಸ್ ನಾನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀನಿ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಂದರೆ ಈ 39 ವೀಕ್ಸ್ ಟು 40 ವೀಕ್ಸ್ ಏನಿರುತ್ತೆ, ಇದೊಂದು ಅಮೇಝಿಂಗ್ ಜರ್ನಿ. 9 ಮಂತ್ಸ್ ಅಂತಂದರೆ ಇಟ್ಸ್ ಮಿರಾಕಲ್. ಸಾಕಷ್ಟು ಚೇಂಜಸ್, ಸಾಕಷ್ಟು ಬದಲಾವಣೆಗಳಾಗುತ್ತೆ ನಮ್ಮ ಲೈಫಲ್ಲಿ, ನಮ್ಮ ಬಾಡಿಲಿ, ನಮ್ಮ ತಲೆಯಲ್ಲಿ ಎಲ್ಲದೂ ಕೂಡ ಚೇಂಜಸ್ ಆಗುತ್ತೆ. ಆ್ಯಂಡ್ ಸುಮಾರು ವಿಚಾರಗಳನ್ನ ಕಲಿಯೋದೇ ಆ್ಯಕ್ಚುಲಿ ಈ ಟೈಮಲ್ಲಿ, ಕೆಲವೊಂದಷ್ಟು ಅರ್ಥಗಳನ್ನ ಕಲಿಯೋದು ಕೂಡ ಈ ಟೈಮಲ್ಲೇ. ಇದಿಷ್ಟು ಒಂದು ಕಡೆ ಆಯಿತು ಅಂತಂದರೆ ಇನ್ನು 36-37 ವೀಕ್ಸ್ ಬರೋದ್ರೊಳಗಡೆ ಯಾವಾಗಪ್ಪ ಆಗುತ್ತೆ ಡೆಲಿವರಿ ಅನ್ನೋ ಒಂದು ಥಿಂಕಿಂಗ್ ಇದೆಯಲ್ಲ, ಅದಂತೂ ಸಹಿಸೋಕ್ಕಾಗಲ್ಲ. ಇನ್ನೇನು ಆಗಿಬಿಟ್ರೆ ಸಾಕಾಗುತ್ತೆ ಡೆಲಿವರಿ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಯಾಕಂದರೆ ಭಾರ, ಹೊಟ್ಟೆ ಭಾರ, ಬ್ಯಾಕ್ ಏಕ್ ಮತ್ತು ಮೂಡ್ ಸ್ವಿಂಗ್ಸ್, ಸೊ ಸಾಕಷ್ಟು ಇರುತ್ತೆ ಬಿಡಿ. ಆ್ಯಂಡ್ ಅದೆಲ್ಲದೂ ಕೂಡ ಒಂಥರ ಖುಷಿ ನೀಡ್ತಾ ಇರುತ್ತೆ, ಒಂಥರ ಹ್ಯಾಪಿನೆಸ್ ಬರ್ತಾ ಇರುತ್ತೆ. ಆ ಮೂಮೆಂಟ್ಸು, ಬೇಬಿ ಮೂಮೆಂಟ್ಸು, ಅದು ಇದು ನನಗೆ ಹೇಳೋದಾದರೆ ಆ್ಯಕ್ಚುಲಿ ಆ ಟೈಮಲ್ಲಿ ಇನ್ನೇನು ಡೆಲಿವರಿ ಆಗಿಬಿಟ್ರೆ ಮಗು ಅಂದರೆ ಹೊಟ್ಟೆ ಒಳಗಡೆ ಇರಲ್ಲ. ಸೊ ಆಗೋ ಟೈಮಲ್ಲಿ ಆಗಿಬಿಡುತ್ತೆ. ಹಾಗಾಗಿ ನಾವು ಆ ಟೈಮ್ನ ಪ್ರೀಶಿಯಸ್ ಅಂತ ಹೇಳಿ ಮೂಮೆಂಟ್ಸ್ನ ಎಂಜಾಯ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ನನಗೂ ಇದು ಲಾಸ್ಟ್ ಟೈಮ್ಗೆ ಗೊತ್ತಾಗಿದ್ದು. ನಾನು ಕೂಡ ಯಾವಾಗಪ್ಪ ಆಗುತ್ತೆ ಡೆಲಿವರಿ ಅಂತ ಹೇಳಿ ಕಾಯ್ತಾ ಇದ್ದೆ. ಆ್ಯಂಡ್ ಎಲ್ಲೋ ಒಂದ್ಸರಿ ಅನ್ನಿಸ್ತು, ಅಯ್ಯೋ ಇನ್ನು ಸ್ವಲ್ಪ ದಿನ ಎಲ್ಲ ಹೊಟ್ಟೆಲಿರೋದು, ನಾನು ಯಾಕೆ ಎಂಜಾಯ್ ಮಾಡಬಾರ್ದು ಅಂತೇಳಿ ಡೆಲಿವರಿ ಆಗೋವರೆಗೂ ಎಂಜಾಯ್ ಮಾಡಿದ್ದೀನಿ. ಸೊ ಹಾಗೆ ಅಕ್ಸೆಪ್ಟೆನ್ಸಿ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯಾಗಿ ಸ್ಟ್ರೆಸ್ ಅನಿಸಲ್ಲ, ಅಕ್ಸೆಪ್ಟೆನ್ಸಿ ಮಾಡಿದ್ರೆ ನಮ್ಗೆ ಯಾವುದು ಕಷ್ಟನೂ ಅನಿಸಲ್ಲ. ಸೊ ಇದು ಆಕ್ಸೆಪ್ಟೆನ್ಸಿ ಮಾಡಿದ್ರೆ ನಮಗೆ ಸಿಗೋವಂಥ ಎಂಜಾಯ್, ಹಾಗೆ ಪೀಸ್ಫುಲ್ ಮೈಂಡ್ಸೆಟ್. ಸೊ ನಮ್ಮ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್. ಆರೋಗ್ಯಕ್ಕಿಂತ ಇಲ್ಲಿ ಮೈಂಡ್ಸೆಟ್ ಚೆನ್ನಾಗಿದ್ರೆ ಮಾತ್ರ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಸಿಂಪ್ಟಮ್ಸ್. ನನಗೆ ಸಿಂಪ್ಟಮ್ಸ್ ಹೆಂಗೆ ಕಾಣಿಸ್ತು, ಹೆಂಗೆ ಗೊತ್ತಾಯಿತು, ನಾನೇ ಹೋಗಿದ್ದ ಅಥವಾ ನೋವು ಬಂದಿತ್ತಾ ಅಂತೇಳಿ. ಆ್ಯಕ್ಚುಲಿ 2 days ಬಿಫೋರ್ ಸ್ವಲ್ಪ ಅಂದರೆ ಕೆಳಗಡೆ ಎಲ್ಲ ಕ್ರಾಂಪ್ಸ್ ಜಾಸ್ತಿ ಆಗ್ತಾ ಇತ್ತು, ಮತ್ತು ಪೆಲ್ವಿಕ್ಗೆ ಸ್ವಲ್ಪ ಜಾಸ್ತಿ ಪೇನ್, ಅಂದರೆ ಒಂಥರ ನೂಕ್ದಂಗೆ ನನಗೆ ಪ್ರೆಸ್ ಆಗ್ತಾ ಇರೋವಂಥ ನೋವು ಆಗ್ತಾ ಇತ್ತು. ಬಟ್ ಆದರೆ 1 day ಬಿಫೋರ್ ಇದೆಲ್ಲ ಹೆವಿ ಅಂದರೆ ಹೆವಿ ಪೇನ್, ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಓಡಾಡಿದ್ರೆ ಸಾಕು ಹೆವಿ ಭಾರ ಅನ್ನಿಸ್ತಾ ಇದೆ. ಆ್ಯಂಡ್ ಹೊಟ್ಟೆ ಕೆಳಗಿಳಿಯುತ್ತೆ, ಗೊತ್ತಾಗುತ್ತೆ ತುಂಬ ಜನಕ್ಕೆ. ಸೊ ಕೆಳಗಿಲ್ದಂಗಾಗಿ ಸಖತ್ತು ಪೇನ್ ಆಗ್ತಾ ಇತ್ತು. ಸೊ ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಮೈಲ್ಡಾಗಿ ಪೇನ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ, ಅಂದರೆ ಡೈಲಿ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಪೇನ್ಸ್ ಕಾಣಿಸ್ಕೊತಾ ಇತ್ತು. 1 day ಬಿಫೋರ್ ಏನು ಆ ಪೇನ್ ಸ್ಟಾರ್ಟ್ ಆಗಿತ್ತು ನಾನು ಆವಾಗಲೇ ಹೇಳಿದ್ದೆ ನಮ್ಮ ಮನೇಲಿ, ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ, ಇದೆಲ್ಲದೂ ಕೂಡ ಹೆರಿಗೆ ಆಗೋ ಸಿಂಪ್ಟಮ್ಸ್ ಅನ್ನಿಸ್ತಾ ಇದೆ ಅಮ್ಮ, ಮೇ ಬಿ ಇವತ್ತು ನಾಳೆ ಹೆರಿಗೆ ಆಗ್ಬೋದು ಅಂತೇಳಿ ನಮಗೆ ಮುಂಚೆನೇ ಹೇಳಿದ್ದೆ. ನನಗೆ ಅಷ್ಟು ಸೆನ್ಸ್ ಆಗ್ತಾ ಇತ್ತು, ಆಗುತ್ತೆ ಅಂತೇಳಿ. ಸೊ ಹಾಗಾಗಿನೇ ಅವತ್ತು ರಾತ್ರಿ ಏನು ಕಂಪ್ಲೀಟಾಗಿ ಇವತ್ತು ಇಡೀ ದಿನ ನೋವಿದೆ ಅಂತಂದರೆ ಅವತ್ತು ರಾತ್ರಿ ಯಾವ ಟೈಮಿಂಗ್ಸಲ್ಲಿ ನೋವು ಬರುತ್ತೋ ಇಲ್ಲ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ನಮ್ಮ ಮನೇಲೇ ಇದ್ದರು. ಜಯಂತ್ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ತಮ್ಮ ಆಗಿರ್ಬೋದು.
ಸೊ ಹಿಂಗೆ ಎಲ್ಲರೂ ಮನೇಲೇ ಇದ್ರು. ಆ್ಯಂಡ್ ಅಂದ್ಕೊಂಡಿದ್ದೆ ನಾನು ಸ್ವಲ್ಪ ರಾತ್ರಿ ಏನಾದರೂ ಕಂಫರ್ಟಬಲ್ ಆದರೆ ಓಕೆ, ಇಲ್ಲ ಹಿಂಗೆ ಪೇನ್ಸ್ ಇತ್ತು ಕಂಟಿನ್ಯೂ ಅಂತಂದರೆ ನಾನು ಬೆಳಗ್ಗೆನೇ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತಲೂ ಫಿಕ್ಸ್ ಆಗಿದ್ದೆ. ಸೊ ನನಗೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲಿಲ್ಲ, ನೋವು ಕಡಿಮೆ ಆಗಲಿಲ್ಲ. ಅವಾಗ ಅನ್ನಿಸ್ತು ನನಗೆ ಓಕೆ ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತೇಳಿ ಬೆಳಗ್ಗೆ 10 ಗಂಟೆಗೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಎಕ್ಸಾಕ್ಟಾಗಿ. ಆ್ಯಂಡ್ ನಾನು ಯಾವಾಗಲೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ನಾನೇ ಫಸ್ಟ್ ವಿಸಿಟ್ ಆಗಬೇಕು ಅಂತೇಳಿ ಯೋಚನೆ ಮಾಡ್ತೀನಿ. ಮೀನ್ಸ್ ಬೇಗ ಹೋಗಬೇಕು, ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬರಬೇಕು ಅಂತೇಳಿ. ಬಿಕಾಸ್ ಏನಾದರೂ ಕೊಟ್ಟರು ಅಂತಂದರೆ ಟೈಮ್ ಹಿಡಿಯುತ್ತೆ, ಅವಾಗ ಸುಮ್ಮನೆ ಅಲ್ಲಿ ಇರೋದು ಬದಲು ಬೇಗ ಹೋಗಿ ಬೇಗ ಬರಬೇಕು ಅಂತೇಳಿ ಬೇಗನೆ ಹೋಗ್ಬಿಡ್ತಿದ್ದೆ. ಆ್ಯಂಡ್ 10 ಗಂಟೆಗೆ ಹೋದ್ನಲ್ವ, ಹೋಗಿ ಚೆಕ್ ಮಾಡಿದ್ರು, ಹೊಟ್ಟೆ ಎಲ್ಲ ಚೆಕ್ ಮಾಡಿದ್ರು. ಆಮೇಲೆ ಪೇನ್ಸ್ ಹೆಂಗೆ ಬರ್ತಾ ಇದೆ ಅಂತಂದರು. ನನಗೆ ಒಂದು 20 ಮಿನಿಟ್ಸ್ಗೆ ಒಂದ್ಸರಿ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದೆ. ಆ್ಯಂಡ್ ಎಷ್ಟೊತ್ತಿರುತ್ತೆ ಅಂತ ಕೇಳಿದ್ರು. ಒಂದು 5 ನಿಮಿಷ ಇರುತ್ತಾ ಅಂತಂದರು. ಹಾಂ 5 ನಿಮಿಷ ಇರುತ್ತೆ, ಅದಾದ್ಮೇಲೆ ಹೋಗುತ್ತೆ ಅಂತಂದರು. ಆಮೇಲೆ ಕನ್ಸ್ಟ್ರಕ್ಷನ್ಸ್ ಅಂತೇಳಿ ಚೆಕ್ ಮಾಡ್ತಾರೆ ಹೊಟ್ಟೆಗೆ ಕಟ್ಬಿಟ್ಟು. ಸೊ ಅದರಲ್ಲಿ ಗೊತ್ತಾಯಿತು ಓಕೆ ನಿಮಗೆ ಡೆಲಿವರಿ ಪೇನ್ಸ್ ಅದು ಮೈಲ್ಡಾಗಿ ಸ್ಟಾರ್ಟ್ ಆಗಿದೆ ಅಂತೇಳಿ. ಆಮೇಲೆ ಎಲ್ಲ ನೀಟಾಗಿ ಚೆಕ್ ಮಾಡಿದಾಗ ಜಾಗ ಚೆಕ್ ಮಾಡ್ತಾರೆ, ಎಷ್ಟು ಜಾಗ ಆಗಿದೆ ಆ್ಯಂಡ್ ಏನು ಅಂತ ಹೇಳಿ. ಆವಾಗ ಡಾಕ್ಟರ್ಸ್ ಚೆನ್ನಾಗಿ ಚೆಕ್ ಮಾಡಿ ನನಗೆ ಹೇಳಿದ್ದು ಅಂತಂದರೆ 1 ಬಟ್ಟಷ್ಟು ಅಂದರೆ 1 ಸೆಂಟಿಮೀಟರ್ ಆಲ್ರೆಡಿ ಓಪನ್ ಆಗಿದೆ, ನಿಮಗೆ ಡೆಲಿವರಿ ಟೈಮ್ ಬಂದಿದೆ. ಆಲ್ಮೋಸ್ಟ್ ಇವಾಗ 10 ಗಂಟೆಗೆ ಹೋಗಿದ್ದೀನಿ ಅಂತಂದರೆ ಅವ್ರು ಹೇಳಿದ್ದು ಸಂಜೆ 4 ಗಂಟೆ ಒಳಗಡೆ ನಿನಗೆ ಡೆಲಿವರಿ ಆಗುತ್ತೆ ಅಂತೇಳಿ. ಎಷ್ಟು ಖುಷಿ ಆಯಿತು ಗೊತ್ತಾ, ಅಬ್ಬಾ ಇಷ್ಟು ಬೇಗ ಡೆಲಿವರಿ ಆಗುತ್ತೆ ನಂದು ಅಂತೇಳಿ. ಬಟ್ ಅದು ಆಗಿದೆ ಬೇರೆ ಕತೆ. ಸೊ ಹೇಳ್ತೀನಿ. ಅಷ್ಟು 4 ಗಂಟೆಗೆ ಆಗುತ್ತೆ ಅಂತೇಳಿ ಅಡ್ಮಿಟಿಗೆ ಬರ್ಕೊಟ್ರು. ಸೊ ನಾವು ಹೋಗಿ ಅಡ್ಮಿಷನ್ ಆಗೋದ್ರಿಗೆ 11:15 ಆಗಿತ್ತು. 11:15 ನನಗೆ ಅದೇನೋ ಎಲ್ಲದು ಡ್ರೆಸ್ಸಸ್ ಎಲ್ಲ ರಿಮೂವ್ ಮಾಡಿ ನೈಟಿ ಹಾಕ್ಕೊಂಡು, ಮತ್ತು ಕೈಯಲ್ಲಿ ಕಿವಿಲಿ ಇದು ಯಾವುದು ಇರಬಾರ್ದು, ತಾಳಿ ಇರಬಾರ್ದು ಇದೆಲ್ಲ ಹೇಳ್ತಾರಲ್ಲ. ಸೊ ಅದನ್ನೆಲ್ಲ ಮಾಡೋ ಹೊತ್ತಿಗೆ ನನಗೆ ಆ್ಯಕ್ಚುಲಿ 11:45 12 ಗಂಟೆ ಒಳಗಡೆ ನನಗೆ ಕ್ಯಾನಲ್ ಹಾಕಿದ್ದು. ಸೊ ಕ್ಯಾನಲ್ ಹಾಕೋದ್ರೊಳಗಡೆ ಮಧ್ಯಾಹ್ನ ಆಯಿತು. ನಾನು ಅಂದ್ಕೊಂಡೆ ಇನ್ನೇನು ಮಧ್ಯಾಹ್ನ 12 ಗಂಟೆ ಆಯಿತು, 4 ಗಂಟೆ ಡೆಲಿವರಿ ಆಗುತ್ತೆ ಅಂತೇಳಿ. ಆ್ಯಂಡ್ 1:15ವರೆಗೂ ನನಗೆ ಅಂದರೆ ಟೈಮ್ ಟು ಟೈಮ್ ಸ್ವಲ್ಪ ನಮಗೆ ರೆಸ್ಟ್ ಮಾಡಿಸ್ತಾರೆ, ಮತ್ತೆ ಕರೀತಾರೆ, ಚೆಕ್ ಮಾಡ್ತಾರೆ ಜಾಗ ಆಗಲಿಕ್ಕೆ. ಆ್ಯಂಡ್ ಕ್ಯಾನಲ್ ಹಾಕಿ ಒಂದು ಇಂಜೆಕ್ಷನ್ ಕೊಟ್ಟು ಸೊ ಜಾಗ ಆಗಿದೆನೋ ಇಲ್ವೋ ಅಂತಂದೇಳಿ ಪದೇ ಹಿಂಗೆ 1 ಅವರ್ಸ್ಗೆ ಒಂದ್ಸರಿ ನನ್ನ ಕರೀತಾ ಇದ್ರು. ಒಂದು 2 ಟೈಮ್ ಕರೆಯೋದ್ರೊಳಗಡೆ ಅಂದರೆ ಒಂದು 2:02ವರೆಗೆ ಆ್ಯಕ್ಚುಲಿ ಒಂದು ಸಣ್ಣದಿದು ಅದನ್ನೇನಂತಾರ ಗೊತ್ತಿಲ್ಲ ನನಗೆ. ಸೊ ಅದೇನಾಯಿತು ಅಂತಂದರೆ ಕೈ ಇಟ್ಟು ಚೆಕ್ ಮಾಡೋವಾಗ ಪಾಪು ತಲೆ ಮೇಲೆ ಕೈ ಹಿಡ್ಕೊಂಡಿತ್ತಂತೆ. ಸೊ ಹಿಂಗೆ ಇಟ್ಕೊಂಡಿದ್ಲು ಅಂತ ಹೇಳಿ ಡಾಕ್ಟರ್ಸ್ ಹೇಳಿದರು. ನೋ ಇದು ಡೆಲಿವರಿ ಆಗುವಾಗಿಲ್ಲ, ಏನಂತಂದರೆ ಪಾಪು ತಲೆ ಮೇಲೆ ಕೈ ಬಂದಿದೆ. ಸೊ ಕೈ ನಮಗೆ ಮುಂಚೆ ಬಂತು ಅಂತಂದರೆ ಕಂಪ್ಲೀಟ್ಲಿ ಅದು ರಾಂಗ್ ಆಗುತ್ತೆ ಮತ್ತು ನಿಮಗೆ ಡೇಂಜರು. ಸೊ ಪಾಪು ಏನಾದರೂ ಕೈ ತಗೊಂಡ್ರೆ ಓಕೆ, ಇಲ್ಲ ಅಂತಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಡೆಲಿವರಿ ಅಂತ ಹೇಳಿದ್ರು. ಅಯ್ಯೋ ಇದೆಂಥದ್ದು ಅಂತಂದೇಳಿ ನಮ್ಮ ಮನೇಲಿ ಕಂಪ್ಲೀಟ್ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾರೆ, ಹೊರಗಡೆ ಇದ್ದಾರೆ ಅವರೆಲ್ಲರೂ ಫುಲ್ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾರೆ. ನನಗೆ ಯಾವುದೂ ಟೆನ್ಷನೇ ಇಲ್ಲ, ಅದೇಂಥದ್ದು ಕೈ ಹಿಂಗೆ ಇಟ್ಕೊಂಡಿರುತ್ತೆ, ಸೊ ಆಟಾಡ್ತಾ ತಗೊಳುತ್ತೆ ಅಂತ ನಾನು ಮೈಂಡ್ ಸೆಟ್ಟು. ಸೊ ನನಗೆ ಆ್ಯಕ್ಚುಲಿ 1% ಕೂಡ ನಾನು ಯೋಚನೆ ಮಾಡಿಲ್ಲ, ಯಾಕಂದರೆ ಅವರು ನನ್ನ ಹತ್ರ ಏನು ಮಾತಾಡಿರಲಿಲ್ಲ. ಹೊರಗಡೆ ಹೋಗಿ ಮಾತಾಡಿದ್ದನ್ನು ನಮ್ಮ ಸಿಸ್ಟರ್ ಅವರೆಲ್ಲ ಕೇಳಿಸ್ಕೊಂಡು ಸೊ ನಾರ್ಮಲ್ಲು ತುಂಬ ಚೆನ್ನಾಗಾಗುತ್ತೆ ಹೆರಿಗೆ ಅಂತ ಅಂದ್ಕೊಂಡ್ರೆ ಇವಳ್ದೇನಿದು ರಿಸ್ಕ್ ಅಂತ ಇದ್ದಾರೆ, ಪಾಪು ಬೇರೆ ಕೈ ಮುಂದೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಒಬ್ಬ ಡಾಕ್ಟರ್ ಇದ್ದರು, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಂದರೆ ಶಿ ಈಸ್ ವೆರಿ ಗುಡ್. ಆ್ಯಕ್ಚುಲಿ ತುಂಬ ಹಾರ್ಟಿಗೆ ಹತ್ರ ಆದ್ರು ಅವರು. ಯಾಕಂದರೆ ಅವ್ರ ಹತ್ರ ಹೋಗಿದ ತಕ್ಷಣ ಎಲ್ಲ ಹೇಳ್ಕೊಂಡಿದ್ದೆ, ಮೇಡಮ್ ಆ್ಯಕ್ಚುಲಿ ಇದು ನನ್ನದು 3ನೇ ಪ್ರೆಗ್ನೆನ್ಸಿ, ಬಟ್ ನನಗೆ ಯಾವುದೂ ಭಯ ಇಲ್ಲ ಹೆರಿಗೆ ಬಗ್ಗೆ, ಬಟ್ ಆದರೆ ನನಗೆ ಆ್ಯಂಗ್ಷಿಯಸ್ ಇದೆ. ಸೊ ನಾನು ಈ ಒಂದು ಪ್ರೆಗ್ನೆನ್ಸಿಲಿ ಸ್ವಲ್ಪ ಸ್ಟ್ರೆಸ್ ಓವರ್ ಆಗಿ ನಾನು ಆ್ಯಂಗ್ಷಿಯಸ್ ಆಗಿದ್ದೀನಿ ಅಂತೆಲ್ಲ ಹೇಳಿದೆ. ಸೊ ಪಾಪು ಆಟಾಡ್ತಾ ಇದ್ದಾಳೆ. ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿ ಅವ್ರು ನನಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಂದರೆ ಐ ಆಮ್ ಬ್ಲೆಸ್ಡ್ ಅಂತ ಅನ್ನಿಸ್ತು. ಒಬ್ಬ ದೇವರ ಎಲ್ಲದೂ ನನಗೆ ಇದು ಮಾಡ್ತಾ ಇದ್ದಾನೆ ಅಂತೇಳಿ. ಆ್ಯಂಡ್ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ನನ್ನನ್ನು ನೋಡ್ಕೊತಾ ಇದ್ರು. ಹಾಗೆ ಮತ್ತು ನನಗೆ ಅವ್ರು ಹೇಳಿದ್ದು ಒಂದು 2 ಅವರ್ಸ್ ವೇಟ್ ಮಾಡೋಣ, ನಿನಗೆ ನಾರ್ಮಲ್ ಆಗುತ್ತೆ ಖಂಡಿತ, ಬಟ್ ಸ್ವಲ್ಪ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ ಡಾಕ್ಟರ್ಸು ದುಡ್ಡು ಡಾಕ್ಟರ್ ಬಂದಾಗೆಲ್ಲ ಹೇಳ್ತಾರೆ. ಆ್ಯಂಡ್ ಪಾಪು ಕೆಳಗಡೆ ಕೈ ತಗೊಂಡ್ರೆ ಓಕೆ, ಇಲ್ಲ ಅಂತಂದರೆ ರಿಸ್ಕ್ ಇದೆ ಅಂತ ಹೇಳಿದರು. ಸೊ ತಗೊಳುತ್ತೆ ಅನ್ನೋ ಥರನೇ ಇತ್ತು. ನಾನು 1 ಸೆಕೆಂಡ್ ಕೂಡ ಯೋಚನೆ ಮಾಡಿಲ್ಲ ಏನಾಗುತ್ತೆ ಅಂತ ಹೇಳಿ. ಬಟ್ 4:15 ಆಯಿತು, ಇನ್ನೂ ದೊಡ್ಡ ನೋವು ಬರಲಿಲ್ಲ. 8 ಗಂಟೆ ಆಯಿತು ರಾತ್ರಿ. ಆ್ಯಂಡ್ 10 ಗಂಟೆ ಆಯಿತು, 11 ಗಂಟೆ ಆಯಿತು. 11 ಗಂಟೆಗೆ ನನಗೆ ಡ್ರಿಪ್ಸ್ ಹಾಕಿದ್ರು, ಅದು ಕಂಪ್ಲೀಟ್ ಆಯಿತು. ಸೊ ಅದಾದಮೇಲೆ ನಾನು 11 ಗಂಟೆಗೆ ಎದ್ದು ಎಷ್ಟು ಚೆನ್ನಾಗಿ ಓಡಾಡಿದ್ದೀನಿ ಅಂತಂದರೆ ಒಂದು 12 ಗಂಟೆವರೆಗೂ ಚೆನ್ನಾಗಿ ಓಡಾಡಿದೆ. ನಾನು ಹೇಳಿದೆ ಜಯಂತ್ಗೆ ಮತ್ತು ನಮ್ಮ ಅಮ್ಮಂಗೆ, ಮೇ ಬಿ ಇದು ಡೆಲಿವರಿ ಆಗೋ ಥರ ಇಲ್ಲ, ಸೊ ನೀವು ಹೋಗಿ ಮನೆಗೆ ಹೋಗಿ ಮಲ್ಕೊಳ್ಳಿ, ಒಬ್ಬರು ಹೋಗಿ ಮಲ್ಕೊಳ್ಳಿ, ನನಗೆ ನೋಡೋಣ ಡೆಲಿವರಿ ಪೇನ್ ಬಂತಂದರೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದೆ. ಆ್ಯಂಡ್ ನೆಕ್ಸ್ಟ್ ನಾನು ಹೋಗಿ ನಿದ್ದೆ ಮಾಡಿದೆ. ಇವಾಗ ಪಾಪು ಕೈಯೆಲ್ಲ ಅದಕ್ಕೆ ಎಲ್ಲಾಡ್ತಾ ಇದ್ದೀನಿ. ನನಗೆ ಮತ್ತೆ ರಾತ್ರಿ 1 ಗಂಟೆಗೆ ದೊಡ್ಡ ನೋವು ಸ್ಟಾರ್ಟ್ ಆಯಿತು. ಸೊ ತಡ್ಕೊಳಕ್ಕಾಗಲಿಲ್ಲ, ಡಾಕ್ಟರ್ಗೆ ಹೇಳ್ತೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತೇಳಿ. ಸೊ ಅವರೆಲ್ಲ ಚೆಕ್ ಮಾಡಿ ಇನ್ನೂ ಸ್ವಲ್ಪ ಜಾಗ ಆಗಬೇಕು ನೋಡೋಣ ಅಂತೆಲ್ಲ ಹೇಳಿ ಮತ್ತೆ ನನಗೆ ಡ್ರಿಪ್ಸ್ ಹಾಕ್ಸಿ, ಅಂದರೆ ಸ್ವಲ್ಪ ವಾದ ಮಾಡಬೇಕಾಯ್ತು, ಅಲ್ಲಿ ಜಗಳ ಮಾಡಬೇಕಾಯಿತು ಅಮ್ಮ ಮತ್ತು ಸಿಸ್ಟರು ಡಾಕ್ಟರ್ಸ್ ಜೊತೆ. ಯಾಕಂದರೆ ಅವಳಿಗೆ ಬೇಗ ಡೆಲಿವರಿ ಆಗುತ್ತೆ ಮಾಡಿ ಅಂತ ಅಮ್ಮ, ಅವರು ಇಲ್ಲ ನೀವು ಹೇಳ್ದಂಗೆ ಆಗಲ್ಲ, ನಾವು ಹೇಳಿದ್ದೆ ರೈಟು ಅಂತೇಳಿ ಅವರು. ಬಟ್ ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದು, ನನಗೆ ಕೆಲವೊಂದು ಸ್ವಲ್ಪ ಮೀಡಿಯಮ್
ಅಂದರೆ 3 ಥರ ನೋವು ಸ್ಟಾರ್ಟ್ ಆಗುತ್ತೆ. ಸಣ್ಣ ನೋವು, ಒಂದು ಮೀಡಿಯಮ್ ನೋವು ಮತ್ತು ದೊಡ್ಡ ನೋವು ಅಂತೇಳಿ. ನನಗೆ ಆಲ್ರೆಡಿ ಮೀಡಿಯಮ್ ನೋವು ಬಂದಿದ್ದರಿಂದ ನಾನು ಡಾಕ್ಟರ್ಗೆ ಹೇಳಿದೆ, ಡಾಕ್ಟರ್ ಬೇಗ ಡೆಲಿವರಿ ಆಗುತ್ತೆ ನನಗೆ. ಸೊ ಲಾಸ್ಟ್ ಟೈಮ್ ಕೂಡ 2 ನೋವಿಗೆ ನನಗೆ ಆ್ಯಕ್ಚುಲಿ ಡೆಲಿವರಿ ಆಗಿದ್ದು. ಸೊ ನೋಡಿ ಅಂಥೇಳಿ, ಇಲ್ಲ ಹಂಗೇನಿಲ್ಲ, ಆವಾಗುತ್ತೆ ಅಂತೇಳಿ ಇವಾಗ ಏನಿಲ್ಲ, ಸೊ ನಿಮ್ಗೆ ಆರಾಮ್ ರೆಸ್ಟ್ ಮಾಡು ಅಂತೇಳಿ ಮಲಗಿಸಿ ಡ್ರಿಪ್ಸ್ ಹಾಕಿ ಹೋಗ್ಬಿಟ್ರು ಅವರು. ಆ್ಯಂಡ್ 1-2ವರೆಗೆ ನಾನು ತುಂಬ ಹಠ ಮಾಡಿದೆ, ಇಲ್ಲ ನನಗೆ ಕರ್ಕೊಳಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಸರಿಯಾಗಿ ಇದು ಮಾಡಿದೆ, ಚೆನ್ನಾಗಿ ತಲೆ ತಿಂದೆ. ಬಟ್ ರ್ಯಾಶಾಗಂತೂ ಬಿಹೇವ್ ಮಾಡಲಿಲ್ಲ. ಅಂದರೆ ಅದಕ್ಕಿಂತ ಮುಂಚೆ ಅವ್ರ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಕೋಪ್ರೇಟ್ ಮಾಡ್ಕೊಂಡಿದ್ದಕ್ಕೆ ಅವರು ಕೂಡ ಒಳ್ಳೆ ಟ್ರೀಟೇ ಮಾಡ್ತಾಯಿದ್ರು ನನಗೆ. ಇಲ್ಲ ದಿವ್ಯಾ, ಆ್ಯಕ್ಚುಲಿ ನಿನಗಿನ್ನು 3-4 ಗಂಟೆಗೆ ಡೆಲಿವರಿ ಆಗೋದು, ಸೊ ಇವಾಗ ಆಗಲ್ಲ ಅಂತೇಳಿ ತುಂಬ ಒತ್ತಾಯ ಮಾಡಿದ್ರು. ಓಕೆ ಆಯಿತು ಬಿಡು ಅಂತೇಳಿ ಇನ್ನೇನು ಮಲ್ಕೊಳ್ತಿದ್ದೆ, ಎದ್ದೇಳ್ತಿದ್ದೆ. ಆಮೇಲೆ ಕೆಲವೊಂದು ಸರಿ ಮುಕ್ಕೋ ನೋವು ಸ್ಟಾರ್ಟ್ ಆಗ್ತಾಯಿದೆ ಅಂತ ಹೇಳಿದೆ. ಅದು ಕೂಡ ನಾರ್ಮಲ್ ಅಂತ ಹೇಳಿದ್ರು. ಮುಕ್ಕೋ ನೋವು ಅಂತಂದರೆ ಪಾಪು ಹೊರಗೆ ಬರೋದಕ್ಕೆ ಅದು ಪ್ರೆಸ್ ಮಾಡಬೇಕಂತ ಅನಿಸುತ್ತೆ, ಆ ಪೇಯ್ನ್ ಬರುತ್ತೆ. ಆ ಪೇಯ್ನ್ ಬಂತು ಅಂತಂದರೆ ಸೀರಿಯಸ್ಲಿ ಇನ್ನೇನು ಡೆಲಿವರಿ ಆಗುತ್ತೆ ಅಂತಲೇ ಅರ್ಥ. ಅದರಲ್ಲೂ ನನಗೆ 2 ನೋವಿಗಾಗುತ್ತೆ ಅಂತ ಹೇಳಿದ್ದೆ ಡಾಕ್ಟ್ರಿಗೆ. ಆ್ಯಂಡ್ ಹೆಂಗೆ ಆಗಿತ್ತು ಅಂತಂದರೆ 2:30ವರೆಗೂ ನನಗೆ ಸ್ವಲ್ಪ ಜಾಸ್ತಿ ನೋವಿರಲಿಲ್ಲ. 2:30 ಮೇಲೆ ಬಂತು ನೋವು. ಸೊ ನಾನು ಡಾಕ್ಟ್ರಿಗೆ ಜೋರಾಗಿ ಚೀರಿ ಹೇಳಿದೆ, ನನಗೆ ಬರ್ತಾ ಇದೆ, ಬನ್ನಿ ಅಂತ ಹೇಳಿ ಕರೆದೆ. ಅವ್ರು ಬರಲಿಲ್ಲ. ಇಲ್ಲ ನಿನಗೆ ಇನ್ನೂ ಬೇಕಿದ್ರೆ ನೀನು ಇಷ್ಟೊಂದು ಫೋರ್ಸ್ ಮಾಡ್ತಾ ಇದೆಯಾ, ನೀನು ತಿರ್ಗೋಕ್ಕಾಗ್ತಾ ಇಲ್ಲ ಅಂತಂದರೆ 3:30 ಬೇಕಿದ್ರೆ ಶಿಫ್ಟ್ ಮಾಡೋಣ ಅಂತೇಳಿ. ಇನ್ನು 3:30 ಆ್ಯಕ್ಚುಲಿ ನನಗೆ ಶಿಫ್ಟ್ ಮಾಡೋಣ ಅಂತ ಹೇಳಿದ್ದು, ಅಂದರೆ ಲೇಬರ್ ವಾರ್ಡ್ಗೆ ಮತ್ತು ಲೇಬರ್ ಟೇಬಲ್ಗೆ. ಆಗಿದ ತಕ್ಷಣ ಮತ್ತೆ ನಾನು ಅವರಿಗೆ ನಾನು ಈ ಕಡೆ ತಿರುಗಿ ಮಲ್ಕೊಳ್ಳ ಅಂತ ಕೇಳಿದೆ. ಅಂದರೆ ಲೆಫ್ಟ್ ಸೈಡಲ್ಲೇ ಮಲ್ಗೋಕೆ ಹೇಳಿದ್ರು ಜಾಸ್ತಿ. ಸೊ ಚೆನ್ನಾಗಿ ಪಾಪು ಅಲ್ಲಾಡಬೇಕು ಅಂತಂದರೆ ಲೆಫ್ಟ್ ಸೈಡಲ್ಲೇ ಮಲ್ಕೊ ಅಂತ ಹೇಳಿ. ರೈಟ್ ಸೈಡಿಗೆ ತಿರುಗಲ್ಲ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿದೆ. ಓಕೆ ತಿರುಗು ಅಂತಂದ್ರು. ಜಸ್ಟ್ ಹಿಂಗೆ ತಿರುಗಿದೆ ತಡ ಜೋರಾಗಿ ನೋವು ಬಂದು ನನಗೆ ಮುಕ್ಕಬೇಕು ಅಂತ ಅನ್ನಿಸ್ಬಿಡ್ತು. ಸೊ ನಾನು ಫುಲ್ ಪ್ರೆಸ್ ಮಾಡಿದೆ, ಡಾಕ್ಟರ್ಗೆ ಹೇಳಿ ಜೋರಾಗಿ ನನಗೆ ಆಗ್ತಾ ಇಲ್ಲ, ನನಗೆ ಮಾಡಬೇಕಂತ ಅನ್ನಿಸ್ತಾ ಇದೆ, ಸೊ ಮುಗ್ತಾ ಇದ್ದೀನಿ ಅಂತಂದಾಗ ನಾನು ಇಲ್ಲ ಮಗು ಹಂಗೆ ಹೊರಗೆ ಬರುತ್ತೆ, ಓಕೆ ದಿವ್ಯ ನಿಮ್ಗೆ ತಗೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಚೆಕ್ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಚೆಕ್ ಮಾಡಿದ್ರು. ಆ್ಯಂಡ್ 9 ಸೆಂಟಿಮೀಟರ್ ಆಲ್ರೆಡಿ ಓಪನ್ ಆಗಿದೆ, ಮಗು ಬರುತ್ತೆ, ಸೊ ಅರ್ಜೆಂಟಾಗಿ ಹುಡುಗಿನ ಆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಡಾಕ್ಟ್ರು. ಬಟ್ ಅಷ್ಟೂ ಟೈಮ್ ಹಿಡಿಲಿಲ್ಲ. ಸೊ ನಗು ಬರುತ್ತೆ ನೆನೆಸ್ಕೊಂಡ್ರೆ. ಅವ್ರಿಗೆ ನಾನು ಹೇಳಿದೆ. ಆಮೇಲೆ ಮೋಷನ್ ಪಾಸ್ ಆಗಿಬಿಡುತ್ತೆ ನನಗೆ. ಆ ಪೇನ್ಗೆ ನಾನು ಫ್ರಂಟಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡೆ, ಬಿಕಾಸ್ ಸ್ವಲ್ಪ ಒತ್ತಿಡ್ಕೊಂಡೆ, ನಾನು ಬಿಗಿ ಇಡ್ಕೊಂಡೆ, ಅದು ಬಿಡಲಿಲ್ಲ ಹೊರಗಡೆ, ಮತ್ತು ಮಗುಗೆ ತೊಂದರೆ ಆಗುತ್ತೆ ಅಂತೇಳಿ. ಮತ್ತು ಮೋಷನ್ ಪಾಸ್ ಆಯಿತು. ಸೊ ಅವಾಗ ಅವ್ರಿಗೆ ಹೇಳಿದ್ದು, ನಾನು ಹೇಳಿದೆ ನಿಮಗೆ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವರು ಓಕೆ ಬನ್ನಿ ಶಿಫ್ಟ್ ಮಾಡೋಣ ಅಂತಂದರು. ಆ ಶಿಫ್ಟ್ ಮಾಡೋವಾಗ ಆ ಚೇರ್ ಹೆಂಗೆ ಹತ್ತಿದ್ದೀನೋ ಗೊತ್ತಿಲ್ಲ, ಹಬ್ಬ ನೆನೆಸ್ಕೊಂಡ್ರೆ ಇದಾಗುತ್ತೆ. ಎಷ್ಟು ಅಂದರೆ ಅಲ್ಲಿ ಆಯಾ ಆಂಟಿ ಇದ್ರು, ಅವ್ರಿಗೆ ಹೇಳಿದೆ ನಾನು ಸ್ವಲ್ಪ ಎಬ್ಸಿ ನನಗೆ ಎದ್ದೇಳಕ್ಕಾಗಲ್ಲ ಅಂತೇಳಿ. ಅವರು ಆ ಕಡೆ ಈ ಕಡೆ ನೋಡ್ಕೊತ ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಹಂಗಾಗಿ ಹೆಂಗೆ ಎದ್ದಿದ್ದೀನಿ, ಹೆಂಗೆ ಹತ್ತಿ ಕುತ್ಕೊಂಡಿದ್ದೀನಿ ಅನ್ನೋದು ಕೂಡ ನನಗೆ ಅರಿವಿಲ್ಲ. ಕಣ್ಣು ಬೇರೆ ಫುಲ್ ಮಂಜಾಗಿದೆ ಆ ಹೊಡೆತಕ್ಕೆ. ಆಮೇಲೆ ಹೆರಿಗೆ ಹೋಗೋದಕ್ಕಿಂತ ಮುಂಚೆ ನನಗೆ ಹೇಳಿದರು ಗಂಜಿ ಸ್ವಲ್ಪ ಏನಾದ್ರು ಜ್ಯೂಸ್ ತಗೋಬೋದು ಅಂತೇಳಿ. ಬಟ್ ನಾನೇನು ಮಾಡಿದ್ದೆ, ಯಾಕೋ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೇಳಿ ಗಂಜಿ ಅರ್ಧ ಕುಡ್ದು ಅಲ್ಲೇ ಇಟ್ಟಿದ್ದೀನಿ. ಜ್ಯೂಸ್ ತಂದಿರೋದು ಹಾಗೆ ಇದೆ. ಆ್ಯಂಡ್ ಆ ವೀಲ್ ಚೇರಲ್ಲಿ ಕುತ್ಕೊಂಡು ಹೋಗಿ ನನಗೆ ಯಾವಾಗ ಲೇಬರ್ ವಾರ್ಡಿಗೆ ಬಿಟ್ಟರು, ಸೊ ಅವಾಗೂ ಕೂಡ ಅಷ್ಟೇ ಆ ಟೇಬಲ್ನ ಹೆಂಗೆ ಹತ್ತಿ ಅದ್ರ ಮೇಲೆ ಮಲ್ಕೊಂಡಿದ್ದೀನೋ ಚೇರ್ ಮೇಲೆ, ಸೀರಿಯಸ್ಲಿ ನನಗೆ ನೆನಪಿಲ್ಲ. ಹಂಗೆ ದಡ ಬೇಗ ಹತ್ತಿ ನೆನಪು ಮಾಡ್ಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದೆ. ಸೊ ಅದಾದಮೇಲೆ ಡಾಕ್ಟರ್ ಹೇಳಿದ್ರು, ಓಕೆ ಪೇನ್ ಬರ್ತಾ ಇದೆನಾ, ರಿಲೀಫ್ ಇದೆನಾ ಅಂತೇಳಿ. ಸೊ ತಡ್ರಿ 1 ನಿಮಿಷ ಬಂತು ಅಂತಂದರೆ ನಾನು ಪ್ರೆಸ್ ಮಾಡ್ತೀನಿ, ಸೊ ಮುಗ್ತೀನಿ. ಆ್ಯಂಡ್ ಇವಾಗ ಸ್ವಲ್ಪ ಕಂಟ್ರೋಲ್ ಇದೆ ಅಂತಂದರೆ ಅಲ್ಲಿಂದ 2 ಮಿನಿಟ್ಸ್ ಅಷ್ಟೇ. 2 ಮಿನಿಟ್ಸಲ್ಲಿ ಒಂದು ಪೇನ್ ಬಂತು, ಜೋರಾಗಿ ಚೀರ್ಕೊಂಡಿದ್ದೀನಿ. ಆ್ಯಂಡ್ ಮಿಟ್ಟಿಗೂ ಚೀರ್ಕೊಂಡಿದ್ದೆ, ಚಿಟ್ಟಿಗೂ ಚೀರ್ಕೊಂಡಿದ್ದೆ. ಇದಕ್ಕೂ ಕೂಡ ಫೈನಲ್ ಲಾಸ್ಟ್ ಜೋರಾಗಿ ಚೀರ್ಕೊಂಡಿದ್ದೆ. ಒಂದೇ ಸೌಂಡು. ಅವ್ರು ಹಂಗೆ ನೆಕ್ಸ್ಟ್ ದಿವ್ಯಾ ಹಂಗೆಲ್ಲ ಚೀರ್ಬೇಡ, ಬೇಕಿದ್ರೆ ನಿನಗೆ ಹಂಗೆ ಚೀರ್ಬೇಕಂತ ಅನ್ನಿಸ್ತು ಅಂತಂದರೆ ಅಲ್ಲಲ್ಲಿ ಪ್ರೆಸ್ ಮಾಡು ಅಂತೇಳಿ. ಸೊ ಅಲ್ಲನ್ನ ಬಿಗಿ ಹಿಡ್ಕೊಂಡು ಪ್ರೆಸ್ ಮಾಡಿದ್ದಷ್ಟೇ ಎಷ್ಟು ಈಸಿಯಾಗಿ ನನಗೆ ಹೆರಿಗೆ ಆಗಿದ್ದು ಅಂತಂದರೆ ಓ ಮೈ ಗಾಡ್. ಅಂದರೆ ತಲೆ ಕೈ ಏನು ಇಟ್ಕೊಂಡಿದ್ದೆ ಅಂತಂದ್ರು, ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದು ಆಲ್ರೆಡಿ ಸಂಜೆ ಹೊತ್ತಲ್ಲಿ ಮತ್ತೆ ಚೆಕ್ ಮಾಡಿದಾಗ ತಲೆ ನಾರ್ಮಲ್ ಇದೆ ಮತ್ತು ಕೈ ಕೂಡ ಕೆಳ ಬಂದಿದೆ ಅಂತ ಹೇಳಿದರು. ಹಾಗಾಗಿ ಡೆಲಿವರಿ ಆಗುತ್ತೆ ಅಂತಂದಮೇಲೆ ನನಗೆ ಡ್ರಿಪ್ಸ್ ಹಾಕಿದ್ದು. ಸೊ ಇದಿಷ್ಟ ಆಯಿತು. ಆ್ಯಂಡ್ ಹೆಂಗೆ ಅದನ್ನು ಪೇನನ್ನು ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ ಅಂತಂದರೆ, ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ಆ ಥರ ಪೇನ್ ಸ್ಟಾರ್ಟ್ ಆದಾಗ ಬಾಯಲ್ಲಿ ಉಸಿರಾಡಬೇಕು. ಸೊ ಚೆನ್ನಾಗಿ ಉಸಿರಾಟ ತಗೊಳ್ಳೋದು, ಉಸಿರಾಟ ಬಿಡೋದು ಬಾಯಲ್ಲಿ, ಆಮೇಲೆ ಮೂಗಲ್ಲಿ. ಸೊ ಹಿಂಗೆ ಹಿಂಗೆ ನಾವು ನೀಟಾಗಿ ಬಾಯಲ್ಲಿ ಉಸಿರಾಡಿದ್ರೆ ಸೀರಿಯಸ್ಲಿ ಆ ಪೇನ್ಸ್ ಕಂಟ್ರೋಲ್ ಆಗುತ್ತೆ, ಆರಾಮ್ ನಾವು ಮ್ಯಾನೇಜ್ ಮಾಡ್ಬೋದು. ಹಾಗೆ ಇನ್ನೊಂದು ಡೆಲಿವರಿ ಪೇನ್ಸ್ ಅನ್ನೋದು ಮಗು ಹೊಟ್ಟೆಲಿರೋವರೆಗೂ ಮಾತ್ರ. ಹೊರಗಡೆ ಕಡೆಗೆ ಬಂತು ಅಂತಂದರೆ ಸೀರಿಯಸ್ಲಿ ಎಷ್ಟು ಆರಾಮ್ ಅನಿಸುತ್ತೆ, ಒಂಚೂರು ಕೂಡ ನಮಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ. ಅಷ್ಟು ನೀಟಾಗಿ ದೇವ್ರ ಸೃಷ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅಂದರೆ ನಾನು ಅಲ್ಲಲ್ಲಿ ಜಸ್ಟ್ ಹಿಂಗೆ ಕಡ್ದಿದ್ದಷ್ಟೇ, ಕಡ್ದಿದ್ದ ತಕ್ಷಣ ಅದು ಡೆಲಿವರಿನೇ ಆಗೋಯ್ತಾ ಅನ್ನೋಷ್ಟು ಆರಾಮಾಗಿತ್ತು ನನಗೆ ಡೆಲಿವರಿ. ಸೊ ಅದು ತುಂಬ ಇಷ್ಟ ಆಯಿತು ನನಗೆ. ಅಂದರೆ
ಡೆಲಿವರಿ ಆಗಿದ ತಕ್ಷಣ ಆರಾಮಿರ್ತೀವಿ ಅಂತ ನಾನು ಹೇಳಿದ್ನಲ್ಲ. ಸೊ ತಲೆ ಬಂದುಬಿಟ್ಟಿದ ತಕ್ಷಣ ನನಗೆ ಫುಲ್ ಫ್ರೀ ಅಂತ ಅನ್ನಿಸ್ಬಿಡ್ತು. ಅದಾದಮೇಲೆ ಹಾಗೆ ಉಸಿರು ಬಿಟ್ಟೆ, ಅಯ್ಯೋ ಇನ್ನೂ ಇದೆ ಮುಕ್ಕಿ ಅಂತಂದರೆ ಅದಾಗಿದ ತಕ್ಷಣ ಇನ್ನೊಂದು ಮುಕ್ಕಿಗೆ ಕಂಪ್ಲೀಟಾಗಿ ಪಾಪುನೇವರ ಬಂತು. ಸೊ ಕಣ್ಣು ಎಷ್ಟು ಮಂಜಾಗಿತ್ತು ಅಂತಂದರೆ ಆ್ಯಕ್ಚುಲಿ ಪಾಪು ಮುಖ ನೋಡಿಲ್ಲ, ಯಾವ ಮಗು ಆಗಿದೆ ಅಂತಂದರೆ ಅವ್ರು ಬೇರೆ ಬೈದ್ಬಿಟ್ರು. ಏನಕ್ಕೆ ಅಂದರೆ ನನಗೆ ಆ್ಯಕ್ಚುಲಿ ಫಸ್ಟ್ನೇ ಮಗು ಗಂಡು ಮಗು ಮತ್ತು ಹೆಣ್ಮಗು ಇದೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಸಿಸ್ಟರ್ಗೆ. ಒಬ್ಬರು ಹೊಸ ಸಿಸ್ಟರ್ ಬಂದಿದ್ರು ಅವಾಗ ತಾನೆ. ಸೊ ಯಾವ ಮಗು ಆಗಿದೆ ಸಿಸ್ಟರ್ ಅಂತ ಕೇಳಿದೆ. ಅದಕ್ಕೆ ಮಗು ಯಾವುದು ಅಂತ ಕೇಳ್ತೀಯಲ್ಲಮ್ಮ, ಹೆಂಗಿದೆ ಅಂತ ಕೇಳಬೇಕು ಆ್ಯಕ್ಚುಲಿ ಅಂತಂದರು. ಸೊ ಅಯ್ಯೋ ದೇವ, ಇವ್ರಿಗೆ ಗೊತ್ತಿಲ್ಲ ನನಗೆ 3ನೇ ಮಗು ಇದು ಅಂತ ಅಂದ್ಕೊಂಡು ಹಾಗೆ ಕಣ್ಣು ಮುಚ್ಕೊಂಡು ಅಲ್ಲೇ ಮಲ್ಕೊಂಡೆ. ಇನ್ನೂ ಸ್ಟಿಚಸ್ ಹಾಕಬೇಕಾಗಿತ್ತಲ್ಲ. ಸೊ ತಗೊಂಡೋಗಿ ಪಾಪುನ ತೂಕಕ್ಕೆ ಹಾಕಿದ್ರು. ಆಮೇಲೆ ಅಲ್ಲಿ ಪಾಪು ತುಂಬ ಒಳ್ಳೆ ವೆಯ್ಟಲ್ಲಿದೆ ಅಂತ ಹೇಳಿದ್ದೊಂದು ಕೇಳಿಸ್ಕೊಂಡೆ. ಅದಾಗಿದ ತಕ್ಷಣ ನನಗೆ ಸುಮ್ಮನೆ ಆರಾಮ್ ಅನಿಸ್ಬಿಡ್ತು. ನಾನು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಅಲ್ಲೇ. ಅದಾಗಿದ ತಕ್ಷಣ ಎಲ್ಲ ಮುಗಿದಾದ್ಮೇಲೆ ಪಾಪುನ ತೊಗೊಂಬಂದು ತೋರಿಸಿ ಅಮ್ಮಂಗೆ ಕೊಟ್ಟರು. ನನಗೆ ತೋರಿಸಿ ಅದಾದಮೇಲೆ ಅಮ್ಮನ ಕೊಟ್ಟರು. ಸೊ ಅಲ್ಲಿ ಪಾಪು ಮುಖನೇ ನೋಡಲಿಲ್ಲ ನಾನು. ನೀನು ಪಕ್ಕದಲ್ಲಿ ತೆಗೆದು ನೋಡ್ತಿದ್ದೀನಿ ಕಣ್ಣು. ಸೊ ಫುಲ್ ಕಣ್ಣೆಲ್ಲ ಮಂಜು. ಆಮೇಲೆ ವಾರ್ಡ್ ಶಿಫ್ಟ್ ಮಾಡಿದ್ರು. ತಕ್ಷಣನೇ ವಾರ್ಡ್ ಶಿಫ್ಟ್ ಮಾಡಿದ್ಮೇಲೆ ಅಮ್ಮಂಗೆ ಹೇಳಿದೆ, ಅಮ್ಮ ನಾನು ಪಾಪು ಮುಖನೇ ನೋಡಿಲ್ಲಮ್ಮ, ನೋಡೋಕ್ಕೂ ಆಗ್ತಿಲ್ಲ, ನನಗೆ ಕಣ್ಣೆಲ್ಲ ಮಂಜಾಗ್ಬಿಟ್ಟಿದೆ, ಕಾಣಿಸ್ತಿಲ್ಲ ನನ್ನ ಕಣ್ಣು ಅಂತಂದೆ. ಸೊ ತಕ್ಷಣ ನಮ್ಮಮ್ಮ ಗಂಜಿ ಮತ್ತು ಜ್ಯೂಸ್ 2 ಕೊಟ್ಟರು. ಆ್ಯಂಡ್ 3 ಗಂಟೆ 8 ನಿಮಿಷಕ್ಕೆ ನಾನು ಡೆಲಿವರಿ ಆಗಿರೋದು. ನಾನೇನು ಆಗಲೇ ಹೇಳಿದ್ನಲ್ಲ 2:15 ಪೇನ್ಸ್ ಬಂತು. ಅಲ್ಲಿಂದ ಒಂದು ಅರ್ಧ ಗಂಟೆಲಿ ಆ ಕಡೆ ಶಿಫ್ಟ್ ಮಾಡಬೇಕಾಯಿತು. ಸೊ ನಾನು ಆಗಲೇ ಹೇಳ್ದಂಗೆ 2:15 ನನಗೆ ದೊಡ್ಡ ನೋವು ಸ್ಟಾರ್ಟ್ ಆಗಿದ್ದು. ಸೊ 3:15 ಅವರು ಆಗ್ತೀನಿ ಬೆಡ್ಗೆ ಅಂತ ಹೇಳಿದ್ರು. ಅಷ್ಟರೊಳಗಡೆ 3 ಗಂಟೆ 8 ನಿಮಿಷಕ್ಕೆ ನನ್ನ ಮಗಳು ಹುಟ್ಟಿದ್ದು. ಸೊ ಹುಟ್ಟಿದಾಗ 3 kg 300 ಗ್ರಾಮ್ ಇದ್ಲು. ತುಂಬ ಖುಷಿ ಆಯಿತು. ಆ್ಯಂಡ್ ಅಮ್ಮ ಗಂಜಿ ಎಲ್ಲ ಕೊಟ್ಟು ನಾನು ಸುಧಾರಿಸೋದ್ರಿಗೆ 5 ಗಂಟೆ ಆಯಿತು. ಆ್ಯಂಡ್ ಅವ್ರು ಹೇಳಿದರು ಸ್ವಲ್ಪ 1 ಅವರಲ್ಲಿ ನಾವು ಎದ್ದು ಹೋಗಿ ಯೂರಿನ್ ಪಾಸ್ ಮಾಡಬೇಕು ಅಂತೇಳಿ. ಸೊ ಅವಾಗ ಎದ್ದು ಹಿಂಗೆ ನೋಡ್ತಿದ್ದೀನಿ, ಕಾಣಿಸ್ತಿಲ್ಲ ಅವಳು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ತುಂಬ ಕ್ಲಿಯರಾಗಿ ಕಾಣಿಸೋದು. ನೋಡಿದ ತಕ್ಷಣ ಫಸ್ಟ್ ಅಂದಿದ್ದೆ ನಾನು, ಅಯ್ಯೋ ಅಮ್ಮ ಅವರಿಬ್ರಿಗಿಂತನೂ ಕ್ಯೂಟಾಗಿದ್ದಾಳಲ್ಲ ಇವಳು ಅಂತೇಳಿ ಮುದ್ದು ಕೊಟ್ಟಿದ್ದು. ಸೊ ಮೆಮೊರಿಬಲ್ ಅಂದರೆ ಮೆಮೊರಿಬಲ್ ಅದು ನನಗೆ. ನೋಡಿ ಎಷ್ಟೇ ಅವತ್ತು ನೋವಿದ್ರು ಅವತ್ತು ಹತ್ತಿದ್ರು ಕಣ್ಣೀರು ಬಂದಿದೆ, ಕೂಗಾಟನೂ ನಡೆದಿದೆ, ಬೈದು ಆಗಿದೆ, ಸೊ ಒದ್ದಾಟನೂ ಆಗಿದೆ. ಬಟ್ ಇವತ್ತು ಹೇಳುವಾಗ ಎಷ್ಟು ಖುಷಿ ಆಗುತ್ತೆ, ಎಷ್ಟು ನೆನೆಸ್ಕೊತಾ ಇದ್ರೆ ಒಂಥರ ಫೀಲ್ ಬರುತ್ತೆ. ಆ್ಯಂಡ್ ಎಷ್ಟು ನಗ್ನಗ್ತಾ ಹೇಳ್ತಾ ಇದ್ದೀನಿ. ತುಂಬ ಜನ ಅನ್ಕೋಬೋದು ಇವ್ರು ಇಷ್ಟು ನಗ್ನಗ್ತಾ ಹೇಳ್ತಿದ್ದಾರೆ ಅಂತೇಳಿ. ಸೊ ಅಳು ಅನ್ನೋದು ಒಂದೇ ವಿಚಾರಕ್ಕೆ ಒಂದೇ ಸರಿ ಬರೋದು. ಹಾಗೆ ಹೆಣ್ಮಕ್ಳಿಗೆ ಕೊಟ್ಟಿರೋವಂಥ ಪವರ್ಫುಲ್ ಶಕ್ತಿ ಅಂತಂದರೆ ಒಂದು ಜನ್ಮ ನೀಡುವಂಥದ್ದು. ಅದಕ್ಕೆ ಅದ್ರ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಸೊ ಇದಿಷ್ಟು ನನ್ನ ಕತೆ. ಆ್ಯಂಡ್ ಲೇಬರ್ ಆಗಿದ ತಕ್ಷಣ ಮತ್ತಿನ್ನೇನು 3 ಡೇಸ್ ನಾನು ಹಾಸ್ಪಿಟ್ಲಲ್ಲಿದ್ದೆ. ಅದಾಗಿದ ತಕ್ಷಣ ಬಂದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಏನಾದರೂ ಸಿಕ್ತು ಅಂತ ಅಂದ್ಕೊಂಡು. ಸೊ ಏನಾದರೂ ಮಿಸ್ ಮಾಡಿದ್ದೀನ ಅಂತ ನೋಡೋದಾದರೆ ಓಕೆ, ಪಾಸಿಟಿವ್ ಮೈಂಡ್ಸೆಟ್ ಅದ್ರ ಬಗ್ಗೆ ನಾನು ಹೇಳಿಲ್ಲ ಅನಿಸುತ್ತೆ. ಏನಿಲ್ಲ ಫ್ರೆಂಡ್ಸ್, ಇವಾಗ ತುಂಬ ಭಯ ಇರುತ್ತೆ ನಿಜ. ಆ್ಯಂಡ್ ತುಂಬ ಟೆನ್ಷನ್ ಇರುತ್ತೆ ನಿಜ. ಯಾವ ಮಗು ಆಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಿಜ. ಹಾಗೆ ಇನ್ನೇನು ಡೆಲಿವರಿ ಹತ್ರ ಬರುವಾಗ ಯಾವಾಗುತ್ತೆ ಅದು ಮಾಡಬಾರ್ದಾ ಇದು ಮಾಡಬಾರ್ದಾ ಹಾಗೆ ಹಿಂಗೆ ಇದೆಲ್ಲ ಅನಿಸ್ತಿರುತ್ತೆ ನಿಜ. ಬಟ್ ಆದರೆ ಯಾವಾಗ ನಾವು ಪಾಸಿಟಿವ್ ಆಗಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಹೆಲ್ತಿಯಾಗಿರೋದಕ್ಕೆ ಟ್ರೈ ಮಾಡ್ತೀವಿ, ಸೊ ಅವಾಗ ನಮಗೆ ಪಾಸಿಟಿವ್ ರಿಸಲ್ಟ್ ಮತ್ತು ಹೆಲ್ತಿಯಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ. ಸೊ ಡೋಂಟ್ ವರಿ. ಆಗೋವಂಥ ಟೈಮ್ ಬಂತು ಅಂತಂದರೆ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ, ಡಾಕ್ಟರ್ಸೇ ಸ್ಟಾಪ್ ಮಾಡೋಕ್ಕಾಗಲ್ಲ ಅಲ್ವಾ, ಅದನ್ನು ಹೇಳ್ತಾರೆ ಎಲ್ಲರೂ. ಸೊ ಟೈಮ್ ಬಂತು ಅಂದಾಗಲೇ ಆ ಗಳಿಗೆ ಅಂತ ಏನಿರುತ್ತೆ ಅದೇ ಗಳಿಗೆಲೇ ಬರೋದು ಮಗು ಹೊರಗಡೆ. ಸೊ ಆ ಟೈಮ್ ಬಂದಾಗ ಅದು ತಾನೇ ಆಗುತ್ತೆ. ಅಲ್ಲಿವರೆಗೂ ಎಂಜಾಯ್ ಮಾಡಿ. ಯಾರಾದರೂ ಕೇಳ್ತಿರ್ತಾರೆ ಯಾವಾಗ ಡೆಲಿವರಿ ಆಗ್ಬೋದು. ಇನ್ಸ್ಟಾಗ್ರಾಮಲ್ಲಿ ಅಂತ ಹಬ್ಬ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಅಷ್ಟು ಕ್ವಶನ್ಸು. ನನಗೆ ಇಷ್ಟು ವೀಕು, ನಿಮಗೆ ಯಾವಾಗ ಆಯಿತು, ಯಾವಾಗ ಆಗ್ಬೋದು ನನಗೆ ಹಾಗೆ ಹಿಂಗೆ ಅಂತೇಳಿ. ಅವ್ರಿಗೆ ಯಾವಾಗುತ್ತೆ ಅಂತ ನಾನು ಹೆಂಗೆ ಹೇಳಿ, ನನಗೆ ಯಾವಾಗ ಆಯಿತು ಅಂತೇಳಿ ಡಾಕ್ಟರ್ಸ್ ಹೇಳೋಕ್ಕಾಗಲಿಲ್ಲ ಅಲ್ವಾ. ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಆ್ಯಂಡ್ 3ನೇ ಮಗು, ಇನ್ನೇನು ಮತ್ತೆ ಮಗು ಆಗಲ್ಲ, ಇದೇ ಲಾಸ್ಟ್ ಅಂತ ಅಂದ್ಕೊಂಡು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಎವ್ರಿ ಮೂಮೆಂಟ್ ನಾನು ನೆನಪಿಟ್ಕೊಂಡಿದ್ದೆ, ಇದನ್ನು ನಾನು ನೆಕ್ಸ್ಟ್ ನೆನ್ಪಿಟ್ಕೋಬೇಕು, ಇದು ಮತ್ತೆ ಆ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ ಅಂತೇಳಿ. ಇವಾಗ ಹಿಂಗೆ ನಾನು ನಮ್ಮ ಅಕ್ಕರನ್ನ ಕೇಳಿದರೆ ಮರ್ತೋಯ್ತಿದ್ವಿ ಅಂತಾರಲ್ಲ, ಹಾಗೆ ನಾನು ಕೆಲವೊಂದು ಮುಂದೆ ಒಂದಿನ ಹೇಳಬೇಕಾಗತ್ತೆ ನೆನ್ಪಿಟ್ಕೋಬೇಕು ಅಂತೇಳಿ. ಸೊ ಇದಿಷ್ಟು ನನ್ನ ಕತೆ. ಆ್ಯಂಡ್ ಒಂದೇ ಒಂದು ಮಿಸ್ಟೇಕ್ಗೆ ಬೆಳಗ್ಗೆ ಓದೋಳು 4 ಗಂಟೆಗೆ ಡೆಲಿವರಿ ಆಗಬೇಕಿತ್ತು. ಬಟ್ ಅದು ಬಿಟ್ಟು ಇನ್ನೂ 11 ತಾಸು ಲೇಟ್ ಆಯಿತು. ಮತ್ತು 3 ಗಂಟೆ 8 ನಿಮಿಷಕ್ಕೆ ನನ್ನ ಮಗಳು ಬಂದಿದ್ದು. ತುಂಬ ಖುಷಿಯಾದಂಥ ದಿನ ಅದು. ಜನವರಿ 9. ತುಂಬ ಜನ ಡೇಟ್ ಆಫ್ ಬರ್ತ್ ಕೇಳ್ತಾ ಇರ್ತೀವಿ. ಸೊ ಜನವರಿ 9 ಬೆಳಗ್ಗೆ 3 ಗಂಟೆ 8 ನಿಮಿಷ. ಓಕೆನಾ? ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು. ಸೊ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ಹೆಚ್ಚಿನದಾಗಿ ತಿಳ್ಕೊಬೇಕಂತಿದ್ರೆ ಖಂಡಿತ ಕಮೆಂಟ್ ಮೂಲಕ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒನ್ಸ್ ಅಗೇನ್. ನೆಕ್ಸ್ಟ್ ಮತ್ತೆ ಹಿಂಗೆ ಲಾಗ್ಸಲ್ಲಿ ಮತ್ತು ವೀಡಿಯೋಸಲ್ಲಿ ಸಿಗ್ತಾ ಇರ್ತೀನಿ. ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.